स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। Public School English Medium admissions are open. Nursery to higher classes. ARK गिरी सिल्क एंड साड़ी ऑफ इंडिया 2026-27 को लेकर तहसीलदार दत्तात्रेय गादा ने की प्रेस मीट। अस्सलाम वालेकुम, आदाब। बीके न्यूज में आपका स्वागत। मैं सैयद अकबर अली और आप देख रहे हैं बीके न्यूज। सरकार की ओर से हर 10 साल में एक मर्तबा किए जाने वाले सेंसस कार्यक्रम को लेकर बसो कल्याण तहसीलदार डॉक्टर दत्तात्रेय गादा ने प्रेस मीट कर बताया कि पहली बार यहां सेंसस डिजिटल होने जा रहा है। यह सेंसस 2 फेसेस में होगा। पहला फेस सेंसस हाउस लिस्टिंग और दूसरा फेस 2027 में पॉपुलेशन सेंसस होगा, जिसमें 1 अप्रैल से 16 अप्रैल तक सार्वजनिक लोग भाग ले सकते हैं और 16 अप्रैल से 15 मई तक गवर्नमेंट की ओर से सेंसस एलिमेटर आपके घर आकर जानकारी इकट्ठा करेंगे। और साथ ही बताया कि 1 अप्रैल से 16 अप्रैल तक सेल्फ एनुमरेशन यानी अपने मोबाइल से ही आप अपने परिवार और प्रॉपर्टी की डिटेल भरना होगा। आप अपने मोबाइल में www.census.gov.in/SC इस वेबसाइट पर जाकर आप अपने घर की पूरी जानकारी इंटर करें। जो 30 से 35 क्वेश्चंस रहेंगे उन्हें पूरा करें। एंट्री होने के बाद EID यानी सेल्फ एनुमरेशन आईडी का स्क्रीनशॉट मार्क कर SKGM ढाबा वेज एंड नॉन वेज ढाबा स्पेशल मटन थाली हैदराबाद मुंबई हाईवे नेशनल हाईवे 65 मठाला मोड़ बसवा कल्याण। बेकर समर बिगेस्ट ऑफर एवर। एनी आइस केक 320 per kg, नॉर्मल केक 220 per kg। Once booking 1 sandwich free veg और नॉन वेज। ऑपोजिट ओस्टी स्कूल नियर सेरेका लेआउट शिवपुर रोड बसवा कल्याण। एनुमरेशन आईडी का स्क्रीनशॉट मार्क कर रखना होगा जब भी आपके घर गवर्नमेंट की ओर से आने वाले सेंसस इनोमेटर ऑफिसर को बताना होगा। इस तरह से तहसीलदार दत्तात्रेय गादा ने प्रेस मीट कर जानकारी दी। ನಾನು ಡಾಕ್ಟರ್ ದತ್ತಾತ್ರೇಯ ಗಾದಾ, ತಹಶೀಲ್ದಾರ್ ಬಸವ ಕಲ್ಯಾಣ। ಈ ಮೂಲಕ ಬಸವ ಕಲ್ಯಾಣದ ತಾಲೂಕಿನ ಎಲ್ಲಾ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಏಪ್ರಿಲ್ 1, 2026ರಿಂದ ಸೆಲ್ಫ್ ಎನ್ಯುಮರೇಷನ್ ಜನಗಣತಿ 2026 ಈ ಕಾರ್ಯವು ಭಾರತದಾದ್ಯಂತ ಚಾಲನೆಯಲ್ಲಿರುತ್ತದೆ। ಇದರ ಪ್ರಯುಕ್ತ ನಾನು ಒಂದೆರಡು ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ। ಭಾರತ ಸರ್ಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಅಂದ್ರೆ ಸೆನ್ಸಸ್ ಕಾಲಕಾಲಕ್ಕೆ ನಡೆಸುತ್ತದೆ। ಇಲ್ಲಿವರೆಗೂ ಇದು 16ನೇ ಸೆನ್ಸಸ್ ಆಗಿರುತ್ತದೆ। ಭಾರತ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ನಂತರ ಇದು 8ನೇ ಜನಗಣತಿ ಆಗಿರುತ್ತದೆ ಹಾಗೂ ಪ್ರಪ್ರಥಮವಾಗಿ ಇದು ಡಿಜಿಟಲ್ ಮೊಬೈಲ್ ಆಪ್ ಮೂಲಕ ಆನ್ಲೈನ್ ಅಲ್ಲಿ ಎಲ್ಲ ಜನಗಣತಿ ಕಾರ್ಯ ಮಾಡಲಿಕ್ಕೆ ಪ್ರಪ್ರಥಮವಾಗಿ ಇದು ಕಂಡಕ್ಟ್ ಮಾಡ್ತಾ ಇದ್ದಾರೆ। 2011ರಲ್ಲಿ ನಮ್ಮ ಕಳೆದ ಜನಗಣತಿ ಆಗಿತ್ತು। ಕೋವಿಡ್ ಮಹಾಮಾರಿಗೋಸ್ಕರ 2021ರಲ್ಲಿ ಈ ಜನಗಣತಿ ಪೆಂಡಿಂಗ್ ಇರುತ್ತದೆ। ಸೊ ಅದನ್ನ ಈಗ ಹಂತ ಹಂತವಾಗಿ 2026ರಿಂದ ಈ ಜನಗಣತಿಯನ್ನು ನಡೆಸಲು ಭಾರತ ಸರ್ಕಾರ ಉದ್ದೇಶ ಮಾಡುತ್ತದೆ। ಇದರಲ್ಲಿ ಸಾರ್ವಜನಿಕರು ನಾವು ಯಾವ ತರ ಭಾಗವಹಿಸಬೇಕಂತ ಹೇಳಿದ್ರೆ ಏಪ್ರಿಲ್ 1ರಿಂದ ಏಪ್ರಿಲ್ 15ವರೆಗೆ ಒಂದು ಫೇಸ್ ಇದೆ, ಏನಂದ್ರೆ ಸೆಲ್ಫ್ ಎನ್ಯುಮರೇಷನ್। ಸೊ ಈ ಸೆನ್ಸಸ್ 2 ಭಾಗ ಆಗುತ್ತೆ। 1ನೇ ಭಾಗ ಹೌಸ್ ಲಿಸ್ಟಿಂಗ್ ಅಂತಾರೆ, ಅಂದ್ರೆ ನಿಮ್ಮ ಮನೆ ಗಣತಿ ಆಗುತ್ತದೆ। 2ನೇ ಭಾಗ 2022ರಲ್ಲಿ ಪಾಪ್ಯುಲೇಷನ್ ಎನ್ಯುಮರೇಷನ್ ಆಗುತ್ತೆ, ಅಂದ್ರೆ ಜನಗಣತಿ ಆಗುತ್ತದೆ। ಸೊ ಇದು ಮೊದಲನೇ ಫೇಸ್ ಅಲ್ಲಿ ಏಪ್ರಿಲ್ 1ರಿಂದ 15ವರೆಗೆ ತಾವು ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡು ಈ ಮೂಲಕ ಇದರಲ್ಲಿ ತಾವೆಲ್ಲರೂ ಭಾಗವಹಿಸಿ ಭಾರತ ಸರ್ಕಾರದ ಈ ಜನಗಣತಿ ಕಾರ್ಯಕ್ರಮದಲ್ಲಿ ತಾವು ಕೈ ಜೋಡಿಸಬಹುದು। ಅದು ಹೇಗೆ ಅಂತ ಹೇಳಿದ್ರೆ ತಾವೆಲ್ಲರೂ ತಮ್ಮ ಮೊಬೈಲ್ ನಲ್ಲಿ www.census.gov.in/SC ಅಂತಿದೆ। ಸೊ ಅಲ್ಲಿ ಆ ಆಪ್ ಗೂಗಲ್ ಅಲ್ಲಿ ಹೋಗಿ ಇದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಲಿಂಕ್ ಓಪನ್ ಆಗುತ್ತೆ। ಅದಾದ್ಮೇಲೆ ನೀವು ದೇಶ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂತೀರಿ, ಆಮೇಲೆ ಕರ್ನಾಟಕ ಮಾಡ್ಕೊಳ್ತೀರಿ, ಕ್ಯಾಪ್ಚಾ ಎಂಟ್ರಿ ಮಾಡಿ ಹೋದ್ಮೇಲೆ ನೀವಿರೋ ಮನೆಯದು ಒಂದು GPS ಲೊಕೇಶನ್ ತೋರಿಸುತ್ತೆ। ಅದರಲ್ಲಿರೋ ನಿಮ್ಮ ಮನೆ ಸೆಲೆಕ್ಟ್ ಮಾಡಬೇಕು, ಮನೆಯ ಯಜಮಾನರು, ಮನೆಯ ಭಾಗ ಸಂಖ್ಯೆ ಹಾಗೂ ಮೊಬೈಲ್ ಸಂಖ್ಯೆ, ಒಂದು OTP ಎಂಟರ್ ಮಾಡಿದ್ರೆ ಅದು ಮುಂದೆ ನಿಮ್ಗೆ ಸುಮಾರು 30ರಿಂದ 35 ಕ್ವಶನ್ ಕೇಳ್ತದೆ। ಎಲ್ಲಾನು
ಸೆಲ್ಫ್ ಎಕ್ಸ್ಪ್ಲನೇಟರಿ, ಸ್ವಯಂ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗುವಂತ ಕ್ವಶನ್ಸ್ ಇದಾವೆ. ನೀವು ಮನೆ ಯಾವ್ದಿದೆ, ಕಚ್ಚಾ ಇದೆನಾ, ಪಕ್ಕ ಇದೆನಾ, RCC ಇದೆನಾ ಅಂತ ಕೇಳುತ್ತೆ. ಮನೆಯಲ್ಲಿ ಟಾಯ್ಲೆಟ್ ಇದೆನಾ, ಮನೆ ವಾಲ್ ಪೇಂಟಿಂಗ್ ಏನು, ಯಾವ ತರ ಮನೆ, ಆ ತರ ಮನೆಗೆ ಕರೆಂಟ್ ಕನೆಕ್ಷನ್ ಇದೆನಾ, ನೀರಿನ ಕನೆಕ್ಷನ್ ಇದೆನಾ, ನೀರಿನ ಕನೆಕ್ಷನ್ ಇದ್ರೆ ನೀರಿನ ಮೂಲ ಯಾವುದು, ಈ ತರ ಸೆಲ್ಫ್ ಎಕ್ಸ್ಪ್ಲೇನರಿ ಕ್ವಶನ್ಸ್ 30-35 ಕೇಳ್ಕೊಂತ ಹೋಗುತ್ತೆ. ಅದೆಲ್ಲ ಮುಗಿದ್ಮೇಲೆ ನಿಮ್ಗೆ SEID, ಸೆಲ್ಫ್ ಎನ್ಯುಮರೇಷನ್ ID ಅಂತ ಒಂದು ನಂಬರ್ ಬರುತ್ತೆ. ಅದನ್ನ ನೀವು ಇಮಿಡಿಯೇಟ್ ಆಗಿ ಸ್ಕ್ರೀನ್ ಶಾಟ್ ಇಟ್ಕೊಂಡು ನೀವು ಸೇವ್ ಮಾಡ್ಕೊಳ್ಬೇಕು. ಇದನ್ನ ಈ ತರ ಮಾಡಿದ್ರೆ ನಮ್ಮ ಮನೆಗೆ ಎನ್ಯುಮರೇಟರ್ಸ್ 16ನೇ ತಾರೀಕಿಂದ ಬರ್ತಾರೆ. ನಮ್ಮ ಎನ್ಯುಮರೇಟರ್ಸ್ 16ನೇ ತಾರೀಕು ಬಂದಾಗ ನೀವು ಈ ಸೆಲ್ಫ್ ಎನ್ಯುಮರೇಷನ್ ID ಅವ್ರಿಗೆ ಕೊಟ್ರೆ ಸಾಕು, ನಿಮ್ಮ ಮನೆಗಣತಿ ಆದಂಗೆ. ಅವ್ರು ನಿಮ್ಮ ID ತಗೊಂಡು ID ಎಂಟರ್ ಮಾಡಿ, ನಿಮ್ಮ ಹತ್ರ ಏನಾದ್ರು ಕ್ವಶನ್ಸ್ ಬಿಟ್ಟು ಹೋಗಿದ್ರೆ ಅದನ್ನ ಆಡ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಇದರಿಂದ ಈ ಯಾವುದೇ ಜನಗಣತಿ ಅಥವಾ ಯಾವುದೇ ಸರ್ಕಾರ ಕಾರ್ಯ ಪ್ರಾಪರ್ ಕರೆಕ್ಟ್ ಟೈಮಲ್ಲಿ ಆಗ್ಲಿಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ. ಹಂಗಾಗಿ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳ್ಳಬೇಕಾಗಿದೆ. ತಾವು ನೋಡ್ಬೋದು, ಬೇರೆ ಬೇರೆ ಡಿಸ್ಟಿಕ್, ಬೇರೆ ಬೇರೆ ರಾಜ್ಯ, ಕರ್ನಾಟಕ IT ಯಲ್ಲಿ ಸಾಫ್ಟ್ವೇರ್ ಅಲ್ಲಿ ಮುಂದೆ ಇದೆ. ನಾವು IT ಯಲ್ಲಿ ಎಲ್ಲ ಇಂಡಿಯಾದಲ್ಲೇ ಮುಂದಿದ್ದೀವಿ. ಸೊ ಹಂಗಾಗಿ ತಾವೆಲ್ಲರೂ ಮೊಬೈಲ್ ಆಪ್ ಬಳಸ್ಕೊಂಡು ಸೆಲ್ಫ್ ಎನ್ಯುಮರೇಷನ್ ಮಾಡಿ ತಾವೆಲ್ಲರೂ ಭಾಗವಹಿಸಬೇಕಂತ ಈ ಮೂಲಕ ಕೋರ್ಕೊಳ್ತೇನೆ. ಏಪ್ರಿಲ್ 16ನೇ ತಾರೀಕಿಂದ ಮನೆಗೆ ನಮ್ಮ ಗಣತಿದಾರರು ಬರ್ತಾ ಇದ್ದಾರೆ. ಸೊ ನಮ್ಮ ಗಣತಿದಾರ ಕಾರ್ಯ ಅವರು ಈ ಬಿಸಿಲಲ್ಲಿ ತಮ್ಮ ಮನೆ ಬರ್ತಾರೆ. ನೀವೆಲ್ಲರೂ ಸೆಲ್ಫ್ ಎನ್ಯುಮರೇಷನ್ ID ರೆಡಿ ಇಟ್ಕೊಂಡ್ರೆ ಅವರು ಈಸಿಯಾಗಿ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ, ತಾವೆಲ್ಲರೂ 15ನೇ ತಾರೀಕು ಆದ್ಮೇಲೆ ಸಾರ್ವಜನಿಕರಿಗೆ ಈ ಸೌಲಭ್ಯ ಲಭ್ಯ ಇರೋದಿಲ್ಲ. 1 ರಿಂದ 15ವರೆಗೂ ಅವಕಾಶ ಇರ್ತದೆ. ಸೊ ತಾವೆಲ್ಲರೂ ಇದರಲ್ಲಿ ಭಾಗವಹಿಸ್ಕೋಬೇಕಂತ ಕೋರ್ತಾ